ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಟಿಕೆಟ್ ವಂಚಿತರಾಗಿದ್ದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಕಡೆಗೆ ಜಂಪ್ ಆಗಿದ್ರು. ಅಗೇನ್ ಸ್ವಲ್ಪ ತಿಂಗಳುಗಳ ನಂತರ ಬಿಜೆಪಿಗೆ ಬಂದಿದ್ದಾರೆ. ಆಗ ಹೇಳಲಾಗ್ತಿತ್ತು ಲೋಕಸಭಾ ಚುನಾವಣೆಯ ಟಿಕೆಟ್ ವಿಚಾರ ಅವ್ರ ಗಮನಕ್ಕೆ ಹೋಗಿದೆ, ಅವರಿಗೆ ಟಿಕೆಟ್ ಸಿಗತ್ತೆ ಅಂತ. ಈಗ ಬೆಳಗಾವಿ ನಿರೀಕ್ಷೆಯಲ್ಲಿರುವಂತಹ ಟಿಕೆಟ್ ನಿರೀಕ್ಷೆಯಲ್ಲಿರೋ ಈಶ್ವರಪ್ಪ ಅವರಿಗೆ ಒಂದು ರೀತಿ ತಳಮಳ ಶುರುವಾಗಿದೆ. ಕಾರಣ ಏನು ನೋಡ್ತಾ ಹೋಗೋಣ. ಶೆಟ್ಟರ್ ಬೆಳಗಾವಿ ಪ್ರವೇಶಕ್ಕೆ ಸ್ಥಳೀಯ ನಾಯಕರ ವಿರೋಧ, ಹೈಕಮಾಂಡ್ ಭೇಟಿಗೆ ಸ್ಥಳೀಯ ನಾಯಕರ ನಿರ್ಧಾರ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮುಂದಿನ ರಾಜಕೀಯ ಭವಿಷ್ಯದ ಚಿತ್ರಣ ಇನ್ನೂ ಕೂಡ ಸ್ಪಷ್ಟವಾದಂತೆ ಕಾಣಿಸ್ತಾ ಇಲ್ಲ. ಶೆಟ್ಟರ್ ನಾಯಕತ್ವವನ್ನು ಒಪ್ಪೋದಿಲ್ಲ ಅಂತೇಳಿ ಬೆಳಗಾವಿ ನಾಯಕರು ನೀಡ್ತಾ ಇರುವ ಬಹಿರಂಗ ಹೇಳಿಕೆಗಳು ಶೆಟ್ಟರ್ಗೆ ಟಿಕೆಟ್ ಕಗ್ಗಂಟಾಗುವಂತೆ ಮಾಡ್ತಾ ಇದೆ. ಬೆಳಗಾವಿಯಿಂದಲೇ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಖಚಿತವಾಗ್ತಿದ್ದಂತೆ ಸ್ಥಳೀಯ ನಾಯಕರ ವಿರೋಧ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಾಜ್ಯ ಬಿಜೆಪಿ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಬೆಳಗಾವಿ ಕ್ಷೇತ್ರದ ನಾಯಕರು ಈಗಾಗಲೇ ಸಮಯವನ್ನು ಪಡೆದುಕೊಂಡಿದ್ದು, ಬಿಎಸ್ ಯಡಿಯೂರಪ್ಪ, ರಾಜ್ಯ ಚುನಾವಣೆಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಂಘಟನಾ ಕಾರ್ಯದರ್ಶಿ ಜೆವಿ ರಾಜೇಶ್ ಅವರನ್ನ ಭೇಟಿ ಮಾಡಿ ಬೆಳಗಾವಿಯ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಶಾಸಕ ಅಭಯ್ ಪಾಟೀಲ್, ಅನಿಲ್ ಬೆನಕೆ, ಮಹಂತೇಶ್ ಕವಟ್ಕಿಮಠ್ ಸೇರಿ 8ಕ್ಕೂ ಅಧಿಕ ನಾಯಕರು ಮೊದಲಿಗೆ ರಾಜ್ಯ ನಾಯಕರ ಪ್ರತಿಕ್ರಿಯೆಯನ್ನು ಆಧರಿಸಿ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಲಿದ್ದಾರೆ. ಒಂದು ವೇಳೆ ವರಿಷ್ಠರಿಂದ ಸಕಾರಾತ್ಮಕವಾಗಿ ಸ್ಪಂದನೆ ಸಿಗದಿದ್ರೆ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಬೆಳೆಸಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಇಲ್ಲವೇ ಬಿಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಲಿಕ್ಕೆ ತಯಾರಿ ನಡೆಸಿದ್ದಾರೆ. ಇತ್ತ ಕಳೆದ 3 ದಿನಗಳಿಂದ ದೆಹಲಿಯಲ್ಲಿ ಟಿಕೆಟ್ಗಾಗಿ ತೀವ್ರ ಸರ್ಕಸ್ ನಡೆಸಿದಂತಹ ಶೆಟ್ಟರ್ ನಿರ್ಭಾವುಕ ಮುಖದಿಂದಲೇ ಹುಬ್ಬಳ್ಳಿಗೆ ವಾಪಸ್ಸಾಗಿದ್ದಾರೆ. ಈ ನಡೆಯ ಹಿಂದಿರುವ ರಹಸ್ಯದ ಬಗ್ಗೆ ಈಗ ಎಲ್ಲರೂ ಕೂಡ ತಲೆಕೆಡಿಸಿಕೊಂಡಿದ್ದಾರೆ. ಬೆಳಗಾವಿಗೆ ಶೆಟ್ಟರ್ ರಾಜಕೀಯ ಶಿಫ್ಟ್ ಆಗುತ್ತಾ ಅಥವಾ ಪಕ್ಕದ ಹಾವೇರಿಗೆ ಅಚ್ಚರಿಯ ಮರುನಾಮಕರಣವಾಗುತ್ತಾ ಅನ್ನೋದೇ ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಬಿಸಿ ಬಿಸಿ ಚರ್ಚೆ. ಬೆಳಗಾವಿ ಟಿಕೆಟ್ ಸಿಕ್ಕೇ ಸಿಗುತ್ತೆ, ನಾಳೆ ಅಥವಾ ನಾಡಿದ್ದು ಲಿಸ್ಟ್ ಬಿಡುಗಡೆಯಾಗುತ್ತೆ. ಬಿಜೆಪಿ ವರಿಷ್ಠರನ್ನು ನಾನು ಭೇಟಿಯಾಗಿದ್ದೇನೆ. ಬೆಳಗಾವಿ ಬಿಜೆಪಿ ಸ್ಥಳೀಯ ನಾಯಕರ ಜೊತೆಯೂ ಕೂಡ ಸಮಾಲೋಚನೆ ಮಾಡಿದ್ದು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಮಾಡ್ತಿದ್ದೇನೆ ಅಂತೇಳಿ ಶೆಟ್ಟರ್ ತಿಳಿಸಿದ್ದಾರೆ. ಇದೆಲ್ಲ ಬೆಳಗಾವಿ ಲೋಕಸಭಾ ಟಿಕೆಟ್ ಸಲುವಾಗಿ ಮಾತಾಡಿದ್ದೇನೆ ಮತ್ತು ಸ್ಥಳೀಯವಾಗಿ ಯಾರ್ಯಾರು ಪ್ರಮುಖ ನಾಯಕರಿದ್ದಾರೆ, MLAಗಳು, XMLAಗಳು ಎಲ್ಲರ ಜೊತೆ ಸಮಾಲೋಚನೆ ಆಗಿದೆ ಮತ್ತು ಎಲ್ಲರಿಗೂ ಸಹಿತ ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ನಾವು ಮಾಡಿದ್ದೇವೆ. ಪಾಸಿಟಿವ್ ಆದಂಥ ನಿರ್ಧಾರ ಆಗ್ತದೆ. ಹೀಗಾಗಿ ನನಗೆ ಅವ್ರ ಜೊತೆ ಮಾತಾಡಿದಾಗ ನನಗೆ ಎಲ್ಲ ರೀತಿಯ ಸಮಾಧಾನ ಆಗಿದೆ. ಒಟ್ನಲ್ಲಿ ಶೆಟ್ಟರ್ ಮುಂದಿನ ನಡೆಯ ಬಗ್ಗೆ ಕುತೂಹಲ ಕೆರಳಿಸ್ತಾ ಇದೆ. ಸದ್ಯ ಚೆಂಡು ದೆಹಲಿ ಹೈಕಮಾಂಡ್ ಬಳಿ ಇದ್ದು ಅದು ಯಾವ ಕಡೆ ತಿರುಗಲಿದೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ದಿಲೀಪ್ ಜೊತೆಗೆ ಸುನೀಲ್, ಪಬ್ಲಿಕ್ ಟಿವಿ, ಬೆಳಗಾವಿ.